ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ನಿಮಗೆ ನಾನು ರುಚಿಕರವಾದ ಕುಂಬಳಕಾಯಿ ಸಿಪ್ಪೆಯಿಂದ ಮಾಡಿರೋ ಚಟ್ನಿ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಸಿಪ್ಪೆ ನೆಕ್ಸ್ಟ್ ಎಸ್ಬಿಡ್ಬೇಡಿ, ಈ ಥರ ಮಾಡಿ ನೋಡಿ, ಸೂಪರ್ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಅನ್ನದ ಜೊತೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ. ನೀವು ಇದನ್ನು ಚೆನ್ನಾಗೆ ಉಪ್ಪು ನೀರಲ್ಲಿ ತೊಳ್ಕೊಳ್ಳಿ. ಈ ಥರ ಎಲ್ಲ ತೊಳ್ಕೊಂಡು ನಿಧಾನಕ್ಕೆ, ಯಾಕೆಂದರೆ ಈ ಸಿಪ್ಪೆ ಮೇಲೆ ಏನೇನಾದ್ರು ಇರುತ್ತಲ್ಲ, ಇದನ್ನೆಲ್ಲ ಈ ಥರ ಉಪ್ಪು ನೀರಲ್ಲಿ ಫಸ್ಟ್ ಚೆನ್ನಾಗಿ ತೊಳ್ಕೊಂಡ್ಬಿಡಿ. ಆಮೇಲೆ ಇವಾಗ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಹುರಿಯೋಕ್ಕೆ ಈಸಿ ಆಗುತ್ತೆ. ಅವಾಗ ಈಗ ಒಂದು 3/4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಸಿಪ್ಪೆನ ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಸ್ವಲ್ಪ ಹುರ್ಕೋಬೇಕು. ಒಂದು 3 ನಿಮಿಷ ಹುರ್ಕೋಬೇಕಾಗತ್ತೆ. ಆಗ ಇದೆಲ್ಲ ಚೆನ್ನಾಗಿ ಬೇಯುತ್ತೆ. ಇದು ಬೇಯೋಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆಮೇಲೆ ರುಬ್ಬಕ್ಕೆ ಹಾಕ್ತೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಹಾಗೆ ಒಂದು ಅರ್ಧ ಸ್ಪೂನು ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಕಂದು ಬಣ್ಣ ಬರಬೇಕಿವೆ. ಈಗಲೇ ಖಾರಕ್ಕೆ ಬೇಕಾಗೋ ಅಷ್ಟು ಒಣಮೆಣಸಿನ್ಕಾಯಿ, ಆಮೇಲೆ 1 ತುಂಡು ಶುಂಠಿ. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಒಂಚೂರು ಹಿಂಗೆ ಹಾಕೋಣ. ಈಗ ಒಲೆ ಆಫ್ ಮಾಡಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ, ಇದು ಹಾಕೋಣ. ಆ ಬಿಸಿ ಶಾಖದಲ್ಲಿ ಸ್ವಲ್ಪ ಕಾಯಿದು ಹುರಿದಿಟ್ಕೊಂಡ್ರೆ ಈಗ ಸಮ್ಮರಲ್ಲಿ ಚಟ್ನಿ ಇಟ್ಟರೂ ಹಾಳಾಗಲ್ಲ. ಒಂದು ಕರಿಬೇವು ಹಾಕುವ. ನೋಡಿ, ಇದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕಬೇಕು. ನಾನಿವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದ್ರ ಜೊತೆಗೆ ನಾನು ಮಾವಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಹುಳಿಗೆ ಮಾವಿನಕಾಯಿ ಇಲ್ಲ ಅಂದರೆ ಹುಣಸೆ ಹಣ್ಣಾದರೂ ಹಾಕ್ಬೋದು. ಬಟ್ ಈಗ ಮಾವಿನಕಾಯಿ ಸೀಸನ್ ಆದ್ದರಿಂದ ಒಳ್ಳೆ ರುಚಿ ಕೊಡುತ್ತೆ ಅಂತ 1 ಬಟ್ಲಷ್ಟು ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಹುಳಿ ಇಲ್ಲ, ಹಾಗಾಗಿ ನಾನು 1 ಬಟ್ಲು ಹಾಕ್ತಾಯಿದ್ದೀನಿ. ಹುಳಿ ಕಡಿಮೆ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು ನೀವು. ನಾವು ಹುರ್ಕೊಳಕ್ಕೆ ಮಾತ್ರ ಉಪ್ಪು ಹಾಕಿದಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಎಷ್ಟು ರುಚಿ ಇರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಿಂಗಿಂದು ಕೊಟ್ಟರೆ ತುಂಬ ಇನ್ನೂ ರುಚಿ ಹೆಚ್ಚಾಗತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ 1-2 ಕಾಳು ಜೀರಿಗೆ ಹಾಕ್ತೀನಿ. ಮತ್ತು ಚಿಕ್ಕಿ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹಾಕಿ ಹಿಂಗೆ ಹಾಕೋಣ. ಈಗ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಫಸ್ಟ್ 3 ಮಂತ್ಸಿಗೆ ಸಾಮಾನ್ಯವಾಗಿ ಬೇಳೆ ಇಷ್ಟ ಆಗೋದಿಲ್ಲ, ಆಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಅವರು ಅನ್ನನೂ ತಿಂತಾರೆ. ಆವಾಗ ಸೇರುತ್ತೆ ಚೆನ್ನಾಗಿ. ಇದು ಬಹಳ ರುಚಿ ಇರುತ್ತೆ. ನೀವು ಎಲ್ಲ ಮಾಡಿ ನೋಡ್ತೀರಾ ಅಲ್ವಾ? ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.